ಇನ್ನು ಕನಸಾಗಿಯೇ ಇದೆ. ಸ್ವತಂತ್ರ ಸಿಕ್ಕು 75 ವರ್ಷಗಳು ಗತಿಸಿದರೂ ಕೂಡ ನಮ್ಮ ಸಮಸ್ಯೆಗಳು ಇನ್ನೂ ಉಲ್ಬಣ ಆಗ್ತಾ ಇವೆ ಹೊರತಾಗಿ ಮಾನವನಿಂದ ಮಾನವ ಶೋಷಣೆ ಮುಕ್ತ ಸಮಾಜ ನಿರ್ಮಾಣ ಆಗಲಿಲ್ಲ. ಅದಕ್ಕಾಗಿ ಇವತ್ತು ನಮಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ವಿಚಾರಧಾರೆಗಳು ಬಹಳ ಪ್ರಸ್ತುತವಾಗಿವೆ. ನಾವೆಲ್ಲರೂ ಇವತ್ತು ನಮ್ಮ ಮಕ್ಕಳಿಗೆ ಯಾರು ಆದರ್ಶ ಆಗಬೇಕು ಅಂತಂದ್ರೆ ಫಿಲಿಂ ಸ್ಟಾರ್ಗಳು ಅಂತೇಳಿ ನಾವು ತೋರಿಸ್ಕೊಡುವಂತ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಆದರೆ ನಮಗೆ ಆದರ್ಶಪ್ರಾಯರಾಗಿರ್ತಕ್ಕಂಥವ್ರು ನಮ್ಮ ಸಾಂಸ್ಕೃತಿಕ ಬದುಕಿಗೆ, ನಮ್ಮ ಶೋಷಣೆ ಮುಕ್ತ ಸಮಾಜಕ್ಕೆ ಯಾರು ತಮ್ಮನ್ನೇ ತಾವು ತಮ್ಮ ಜೀವನವನ್ನ ಮುಡುಪಾಗಿಟ್ಟು ಹೋರಾಟ ಮಾಡಿದ್ರು ಅವರು ನಮಗೆ ನಿಜವಾಗ್ಲೂ ನ್ಯಾಷನಲ್ ಹೀರೋಗಳು. ಅವರ ವಿಚಾರಧಾರೆಗಳನ್ನು ನಮ್ಮ ಮಕ್ಕಳಿಗೆ ಕಲಿಸಿಕೊಡ್ಬೇಕಾಗಿದೆ. ಸೊ ಇಂದಿನ ಪಠ್ಯಗಳಲ್ಲಿಯೂ ಕೂಡ ಅವರ ವಿಚಾರಧಾರೆ ಕೊರತೆ ಇದೆ. ಇನ್ನು ಸಮಾಜದಲ್ಲಿ ನಾವು ಮನೆಯಲ್ಲಿಯೂ ಕೂಡ ಮಕ್ಕಳಿಗೆ ಅವರ ವಿಚಾರಧಾರೆಗಳನ್ನು ಹೇಳಿಕೊಡುವಲ್ಲಿ ವಿಫಲರಾಗಿದ್ದೇವೆ. ಹಾಗಾಗಿ ಇವತ್ತಿನ ಸಮಾಜದಲ್ಲಿ ಇನ್ನೂ ಸಾಂಸ್ಕೃತಿಕ ಅಧಃಪತನ ಹೆಚ್ಚಾಗ್ತಾ ಇದೆ. ಮಕ್ಕಳೆಲ್ಲರೂ ಕೂಡ ಇವತ್ತು ಯಾವುದೋ ಒಂದು ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ, ಡ್ರಗ್ಸ್ ಮಾಫಿಯಾ ತುತ್ತಾಗ್ತಾ ಇದ್ದಾರೆ, ಯಾವುದೋ ಗೇಮ್ನಲ್ಲಿ ತಮ್ಮನ್ನೇ ತಾವು ತೊಡಗಿಸ್ಕೊಂಡು ಹಾಳಾಗ್ತಾ ಇದ್ದಾರೆ. ಯಾಕಂತಂದ್ರೆ ನಾವು ಮಕ್ಕಳಿಗೆ ದಿನನಿತ್ಯದ ಬದುಕಿನಲ್ಲಿ ಇಂಥ ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರಧಾರೆಗಳನ್ನು ತೆಗೆದುಕೊಂಡು ಹೋಗ್ತಾ ಇಲ್ಲ ಅಥವಾ ಪಠ್ಯಗಳಲ್ಲೂ ಸಿಗ್ತಾ ಇಲ್ಲ. ನಮ್ಮ ಮಕ್ಕಳು ದಿನ ಈ ಮೊಬೈಲ್ ನಲ್ಲಿ ಬ್ಯುಸಿ ಆಗಿತ್ತು. ಸೊ ಸಾಮಾಜಿಕ ಸಮಸ್ಯೆಗಳನ್ನೇ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಮಕ್ಕಳೆಲ್ಲ ದಾಸಕ್ಕೆ ಬಲಿಯಾಗಿ, ದುಶ್ಚಟಗಳಿಗೆ ಬಲಿಯಾಗಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಯುವಕರು ತಮ್ಮ ಮುಂದಿರುವಂತ ಕರ್ತವ್ಯಗಳನ್ನ ಮರೆತು ಬಿಟ್ಟು ಆತ್ಮಹತ್ಯೆಗೆ ಬಲಿಯಾಗ್ತಾ ಇದ್ದಾರೆ. ಸೊ ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಭಾರತ ಬಂದೊಲಗಿದೆ. ಒಂದು ಕಡೆಗೆ ನಿರುದ್ಯೋಗ ಹೆಚ್ಚಾಗ್ತಾ ಇದೆ, ಇನ್ನೊಂದು ಕಡೆಗೆ ಶಾಲೆ ಏನಾದರೂ ಕಲ್ತ್ರೆ ವಿದ್ಯಾವಂತರಾದ್ರೆ ಇನ್ನೂ ನಮಗೆ ನೌಕರಿ ಬೇಡ್ತಾರ ಅನ್ನುವಂತ ಈ ವ್ಯವಸ್ಥೆ ಶಾಲೆಗಳನ್ನು ಮುಚ್ಚುವ ಹುನ್ನಾರು ಮಾಡ್ತಾ ಇದೆ. ಈಗಾಗಲೇ ಶ್ರೀಮತಿ ಗುಂಡಮ್ಮ ಮಡಿವಾಳ ಅವರು ಪ್ರಸ್ತಾವನೆ ಮಾಡಿದ್ರು.